ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಇನ್ ಕನ್ನಡ. ಇವತ್ತು ನಮ್ಮ ಮನೇಲಿ ಯಾವ ರೀತಿ ಷಷ್ಠಿ ಹಬ್ಬ ಆಚರಣೆ ಮಾಡಿದ್ವಿ ಅನ್ನೋ ವಿಡಿಯೋನ ಪೂರ್ತಿಯಾಗಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನನಗನ್ಸುತ್ತೆ ಇದು ಎಲ್ಲ ವಿಡಿಯೋಗಿಂತ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ಆಚರಣೆ ಇರುತ್ತೆ. ನಮ್ಮ ಊರಲ್ಲಿ ಯಾವ ರೀತಿ ಆಚರಣೆ ಇರುತ್ತೆ ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾವು ಹಿಂದಿನ ದಿನವೇ ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು ಎಲ್ಲ ಮಾಡ್ಕೊಂಡಿದ್ವಿ. ಯಾಕಂತ ಅಂದರೆ ಬೆಳಿಗ್ಗೆ ಎದ್ದು ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಷಷ್ಠಿ ಹಬ್ಬ ಇದ್ದಿದ್ದು ಶನಿವಾರ, ಬಟ್ ನಾವು ಭಾನುವಾರ ಆಚರಣೆ ಮಾಡಿದ್ವಿ. ಶನಿವಾರ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಭಾನುವಾರ ಬೆಳಗ್ಗೆನೇ ಹೋಗಿ ಹುತ್ತಕ್ಕೆ ಹಾಲು ಎರೆದ್ವಿ. ಭಾನುವಾರ ಬೆಳಗ್ಗೆನೇ ಮನೇಲೆಲ್ಲ ಪೂಜೆ ಮುಗಿಸಿ ಹುತ್ತು ಖಾಲಿ ಎರೆಯೋದಕ್ಕೆ ಏನೇನು ಪೂಜೆ ಸಾಮಾನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮ ಅತ್ತೆ ತೆಂಬಿಟ್ಟು ಕೂಡ ಮಾಡಿಕೊಂಡ್ರು. ಅದೆಲ್ಲ ವೀಡಿಯೋ ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ, ಯಾಕಂದರೆ ಟೈಮ್ ತುಂಬ ಶಾರ್ಟೇಜ್ ಆಗಿತ್ತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೇಲಿ ಐಟಮ್ ಎಲ್ಲ ಎತ್ಕೊಂಡು ಹೊಲದ ಕಡೆ ಬಂದ್ವಿ. ನಮ್ಮ ಹೊಲದ ಹತ್ರ ಹುತ್ತ ಇತ್ತು, ಅಲ್ಲೇ ಹಾಲು ಎರೆಯೋಣ ಅಂತ ಹೇಳಿ ನಮ್ಮ ಹೊಲದಿಂದ ಸ್ವಲ್ಪ ದೂರದಲ್ಲಿದೆ ಹುತ್ತ. ಸೊ ಅಲ್ಲಿಗೆ ಬಂದಿದ್ದೀವಿ. ಈಗ ನಾವು ತಂದಿರೋ ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಗೆಜ್ಜೆ ವಸ್ತ್ರ ಹಾಕಿ ಹೂವು, ಹಣ್ಣು, ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ರಿಯಲ್ ಆಗಿರೋ ವಾಯ್ಸ್ನೇ ನಾನು ಇಲ್ಲಿ ಹಾಕ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ. ಇನ್ನೂ ಮಾಡಬೇಕು ಅಷ್ಟೇ. ಕರ್ಪೂರ ಐತೆ, ಕರ್ಪೂರ ಎಲ್ಲ ಐತೆ. ಈಗ ಗಾಳಿ ಬೇಕು. ಕರ್ಪೂರ ಕಾಡಿಗೆ ಮಾಡಿ ಪೇಪರ್ ಹಚ್ಕೊಂಡು ಹಚ್ಚು. ಆ ಪೇಪರ್ ಹಚ್ಕೊ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಹುತ್ತಕ್ಕೆ ತೆನೆ ಎರೆದ್ವಿ. ಹಾಲು, ತುಪ್ಪ ಮತ್ತು ತೆಂಬಿಟ್ಟುಗಳನ್ನೆಲ್ಲ ಹುತ್ತದೊಳಗಡೆ ಹಾಕಿ ನಂತರ ಲಾಸ್ಟಲ್ಲಿ ಕೋಳಿನ ಕಟ್ ಮಾಡಿ ರಕ್ತನ ಕೂಡ ಹುತ್ತದೊಳಗಡೆ ಹಾಕ್ತಾರೆ. ಇದು ಈ ಊರಿನ ಪದ್ಧತಿ. ನಮ್ಮ ಮನೆ ಕಡೆ ಎಲ್ಲ ವೆಜ್, ಅಂದರೆ ಬರೀ ಹಾಲು ತುಪ್ಪ ಹಾಕ್ತಾರೆ. ಇಲ್ಲಿ ಕೋಳಿನೂ ಕೂಡ ಕಟ್ ಮಾಡಿ ಅದರ ರಕ್ತನ ಹುತ್ತು ಸುತ್ತ ಹಾಕ್ತಾರೆ. ಅದನ್ನೇ ನಮ್ಮ ಯಜಮಾನರು ಮಾಡ್ತಾಯಿದ್ರು. ಇದೇ ಕೋಳಿನ ತೊಗೊಂಡೋಗಿ ಮನೇಲಿ ಅಡುಗೆ ಮಾಡಿ ತಿನ್ನಬೇಕು. ಈ ಥರ ಕೋಳಿನೆಲ್ಲ ಅರ್ಪಿಸ್ಬೇಕಾದ್ರೆ ಫಾರಮ್ ಕೋಳಿನ ಅರ್ಪಿಸೋ ಹಾಗಿಲ್ಲ. ನಾಟಿ ಕೋಳಿ, ಅಂದರೆ ನಾಡಿನ ಕೋಳಿ ಅಂತ ಹೇಳ್ತಾರಲ್ಲ, ಅದನ್ನೇ ಅರ್ಪಿಸ್ಬೇಕು. ಸೊ ಅದನ್ನು ಬೆಳಗ್ಗೆನೇ ಹೋಗಿ ತೊಗೊಂಡು ಬಂದಿದ್ದರು ಕೊಳ್ಳೇಗಾಲದಲ್ಲಿ. ಈಗ ಅದನ್ನೆಲ್ಲ ಅರ್ಪಿಸಾದ್ಮೇಲೆ ಅಲ್ಲೇ ಇರೋ ನೀರಿಂದ ಸ್ವಲ್ಪ ಕೈ ತೊಳ್ಕೊಂಡು ನಂತರ ನಾವು ಏನೇನು ಪ್ರಸಾದ ಮಾಡ್ಕೊಂಡು ಬಂದಿದ್ವಿ ಅದು ನಾನು, ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಎಲ್ಲ ತೊಗೊಂಡ್ವಿ. ಇದಾದಮೇಲೆ ನಾವು ಅರ್ಶಿನದ ದಾರ ಮಾಡಿದ್ವಿ. ಅದನ್ನು ಮಾಡೋದು ಮರ್ತೋಗಿತ್ತು ನನಗೆ. ನನ್ನ ಹಸ್ಬೆಂಡ್ ನೆನಪಿಸಿದ್ರು. ಅರ್ಜೆಂಟಲ್ಲಿ ಹೇಗೋ ಒಂದು ಮಾಡ್ಕೊಂಡು ಬಂದಿದ್ವಿ. ಅದನ್ನೆಲ್ಲ 3 ಜನನೂ ಕೈಗೆ ಕಟ್ಕೊತಾ ಇದ್ದೀವಿ.
ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಅಲ್ಲೇ ಸ್ವಲ್ಪ ತಿಂದ್ಕೊಂಡು ನಂತರ ಮನೆಗೆ ಹೊರಟು ಬಂದ್ವಿ. ಬೆಳಗ್ಗೆಯಿಂದ ಉಪವಾಸ ಇದ್ವಿ. ಉಪವಾಸದಲ್ಲೇ ಪೂಜೆ ಮಾಡಬೇಕು ಷಷ್ಠಿ ಹಬ್ಬನ ಅಂತ ಹೇಳಿ. ಸೊ ಅಲ್ಲೇ ಸ್ವಲ್ಪ ಪ್ರಸಾದ ತಿಂದು ನೆಕ್ಸ್ಟ್ ಮನೆಗೆ ಬಂದು ಆಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು. ನಾವು 3 ಜನನೂ ಅಲ್ಲೇ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ. ತಿನ್ನೋದು ನೀರು ಕುಡಿಯೋದು ನಾನು ಬಿಟ್ರೆ ಈ ಗಳಸೈತಿ ಕೋಳಿ ಒಳಕಾಕು ಮಣ್ಣು ಅದಲ್ಲೇ ಮಣ್ಣು. ಮತ್ತೆ ನನ್ನ ಹಸ್ಬೆಂಡು ಹೊಲದ ಕಡೆ ಹೋಗಿದ್ದರು. ಸೊ ಅವಾಗ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮನೆಗೆ ಬಂದು ಕಾಫಿ ಕುಡಿದ್ವಿ. ಬೆಳಿಗ್ಗೆಯಿಂದ ಉಪವಾಸ ಇದ್ವಲ್ಲ, ಸೊ ಹೊಟ್ಟೆ ಹಸಿತಿತ್ತು. 12 ಗಂಟೆ ಆಗಿಬಿಟ್ಟಿತ್ತು. ಸೊ ಕಾಫಿ ಕುಡಿದು ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊತಾ ಇದ್ದೀವಿ. ಇರೋದು 3 ಜನ ಅಲ್ವಾ. ನಮ್ಮ ಅತ್ತೆ ಕೋಳಿ ತಿನ್ನೋದಿಲ್ಲ, ನಾನು ಕೂಡ ಈ ಟೈಮಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ. ನಮ್ಮ ಹಸ್ಬೆಂಡ್ ಒಬ್ಬರೇ ತಿನ್ನೋದು. ಸೊ ಅದಕ್ಕೆ ತಂದಿರೋ ಕೋಳಿನೇ ಸಾಕು ಅಂತ ಹೇಳಿ ಅದನ್ನು ನಮ್ಮ ಹಸ್ಬೆಂಡೇ ಕ್ಲೀನ್ ಮಾಡ್ತಾಯಿದ್ರು. ಊಟ ಎಲ್ಲ ರೆಡಿ ಆದಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಈ ಹಬ್ಬದಲ್ಲಿ ಉಪವಾಸ ಇರ್ತೀವಲ್ಲ, ಉಪವಾಸ ಬಿಡೋದು ಬಾಳೆ ಮೇಲೆ ಊಟ ಮಾಡೋದ್ರಿಂದ. ಸೊ ಅದಕ್ಕೆ ಬಾಳೆ ಎಲೆ ಕಿತ್ಕೊಂಡು ಬಂದು ಅದ್ರ ಮೇಲೆ ಊಟ ಮಾಡ್ತಾಯಿದ್ದೀವಿ. ನಾನು ವೆಜ್ ತಿಂತಾಯಿದ್ದೆ, ನಮ್ಮ ಹಸ್ಬೆಂಡು ಕೋಳಿ ಸಾರು ಮುದ್ದೆ ತಿಂತಾಯಿದ್ದೆ. ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅರೌಂಡ್ 3 o'clock ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೆ ಯಾವುದೇದಂಥ ವೀಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.